ವಿಶೇಷವಾಗಿ ಯಾರ ಬಗ್ಗೆ ಹೇಳಲಿಕ್ಕೆ ಸಮಯ ಇಲ್ಲ ಇವತ್ತು. ಇದು ಬಹಳ ಅಪರೂಪವಾದಂಥ ಕಾರ್ಯಕ್ರಮ. ನಮಗ ಮಾಧ್ಯಮದವರು ದಿನನಿತ್ಯ ಒಂದು ಪ್ರಶ್ನೆ ಕೇಳ್ತಿದ್ರು, ಬಸವಾದಿ ಶರಣರ ಹಿಂದೂ ಸಮಾವೇಶ ಇದು ಏನ್ ನಮ್ಗೆ ಒಟ್ಟ ತಿಳಿಯಲೇ ಹೋಗೈತ್ರಿ ಅನ್ನೋರು. ಇಲ್ಲಿ ಕೇಳ್ತಿದ್ರು ಅಲ್ಲಿ ಕೇಳ್ತಿದ್ರು. ಅದಕ್ಕೆ ಇವತ್ತ ಬಸವಾದಿ ಶರಣರ ಹಿಂದೂ ಸಮಾವೇಶ ಅಂತ ಏನು ಅನ್ನೋದಕ್ಕೆ ಒಂದು ಗ್ರಂಥನೇ ಬಿಡುಗಡೆ ಮಾಡಿವು. ಆ ಗ್ರಂಥ ನೀವು ಓದ್ರಿ, ನಿಮಗೆ ಯಾರ ಕೇಳಿದ್ರೆ ಅವ್ರಿಗೆ ಒಂದು ಗ್ರಂಥ ಕೊಡುವ ವ್ಯವಸ್ಥೆಯನ್ನು ಮಾಡ್ರಿ. ಮತ್ ಬಾಳೇನ್ ಹೇಳೋದು ಅವಶ್ಯಕತೆ ಇಲ್ಲ. ಅಂದಾಗ ಇವತ್ತ ನಮ್ಮ ವೇದಿಕೆ ಮೇಲೆ ಬಹಳ ಜನ ಹೇಳಿದ್ರು, ಏನಪ್ಪ ಯಾರು ಬರ್ತಾರೋ ಇಲ್ಲೋ, ಏನೇನೋ ಆಗ್ತದೋ ಅಂತ ಬಹಳ ವಿಚಾರ ಇತ್ತು. ಇಲ್ಲಿ ಬಹುಶಃ ನೀವೆಲ್ಲರೂ ನೋಡಿರ್ಬೇಕು. ನಾನು ನಿನ್ನೆ ಮಾಧ್ಯಮದಲ್ಲಿ ಹೇಳಿದ್ದೆ, ಯಾವುದರ ಒಂದು ಕುಂಭಮೇಳ ನೀವು ನೋಡ್ಲಿಕ್ಕೆ ಬಹಳ ಪರಿಶ್ರಮವನ್ನ ಪಟ್ಟಿದ್ರಿ. ಅದು 3ನೇ ಕುಂಭಮೇಳ ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಂದ್ರೆ ಅದ್ರ ಬಬಲೇಶ್ವರದಿಂದ ಪ್ರಾರಂಭ ಆಗ್ತದೆ ಅನ್ನೋದು ಇವತ್ತು ಈ ವೇದಿಕೆನೇ ಸಾಕ್ಷಿಯನ್ನೇ ಆಗೈತಿ. ಸಾಕ್ಷಿ ಅಂದಾಗ ಇವತ್ತ 300 ಪೂಜ್ಯರು ಯಾವ ಜಿಲ್ಲೆಯಿಂದ ಬಂದಿದ್ದಾರೆ ನಿಮ್ಗೆ ಆಶ್ಚರ್ಯ ಅನಿಸ್ತದ. ಮಹಾರಾಷ್ಟ್ರದಿಂದ, ಇವತ್ತ ಬೀದರದಿಂದ, ವಿಜಯ ರಾಯಚೂರದಿಂದ, ಯಾದಗಿರಿಯಿಂದ ಎಲ್ಲ ಪರಮ ಪೂಜ್ಯರು ಬಂದಿದ್ದಾರೆ. ಇನ್ನೂ ಒಂದು ನಿಮ್ ತಲೆಗೆ ಏನು ಅಂತ ಕೇಳಿದ್ರೆ, ಇವರೆಲ್ಲ ಬಹಳ ಯಾರ ಸಂಪ್ರದಾಯದವ್ರು ಇರ್ಬೇಕೇನೋ, ನಮ್ಮವ್ರು ಇಲ್ಲೇನೋ ನಿಮ್ಮವ್ರು ಇಲ್ಲೇನೋ ಅಂತ ಅನ್ಬೋದು. ಈ ವೇದಿಕೆ ಮೇಲೆ ಕುಳಿತುಕೊಂಡವರು ಶಟಸ್ಥಲ ಬ್ರಹ್ಮಿಗಳು ಅದರ, ನಿರಂಜನ ಪ್ರಣವ ಸ್ವರೂಪಿಗಳು ಅದರ, ಶ್ರೋತ್ರಿಯ ಬ್ರಹ್ಮನಿಷ್ಠರು ಅದರ, ಪೂಜ್ಯರು ಅದರ, ಮಹಾತ್ಮರು ಅದರ, ಅವಧೂತರು ಅದರ, ಜ್ಞಾನಿಗಳು ಅದರ, ಎಲ್ಲರೂ ಈ ವೇದಿಕೆ ಮೇಲೆ ಕೂತುಕೊಂಡಿದ್ದಾರೆ. ಬಹುಶಃ ಈ ಬಬಲೇಶ್ವರ ಪುಣ್ಯಭೂಮಿ ಅಂತದನ್ನ ಎಲ್ಲಾ ಪರಂಪರೆಯ ಭಕ್ತರನ್ನ ಒಂದು ಕೂಡಿಸ್ಲಿಕ್ಕೆ ಒಂದು ವೇದಿಕೆ ಮೇಲೆ ಅವಕಾಶವನ್ನು ಮಾಡಿಕೊಟ್ರಲ್ಲ, ಆ ಪುಣ್ಯಾತ್ಮರಿಗೆ ನಾವು ಬಹಳ ಧನ್ಯವಾದಗಳನ್ನ ಹೇಳಬೇಕು. ಇಲ್ಲ ಅಂದ್ರೆ ನಾವು ಯಾರ್ಯಾರು ಕೂಡ್ತಿದ್ದೇವೋ ಇಲ್ಲೋ ಗೊತ್ತಿಲ್ಲ, ಈ ರೀತಿ ಆಗ್ತಿತ್ತೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ನಾವೆಲ್ಲರೂ ಒಂದಿದ್ದೆವು. ನಮ್ಮೆಲ್ಲರ ಸಂದೇಶ ಒಂದೇ ಅದ. ನಮ್ಮನ್ನು ಒಡೆದಾಳುವಂತ ವ್ಯವಸ್ಥೆಯನ್ನು ನೀವು ಮಾಡ್ಲಿಕ್ಕೆ ಹೋಗಬೇಡ್ರಿ. ಇವತ್ತು ವೀರಶೈವ ಲಿಂಗಾಯತ ಧರ್ಮ ಬೇರೆ, ಲಿಂಗಾಯತ ಧರ್ಮ ಬೇರೆ, ಮತ್ತೆ ಬೇರೆ ಬೇರೆ ಅಂತ ನೀವು ಅನ್ಬೋದು. ಆದರೆ ಸಮಯ ಬಂದರೆ ನಾವು ಕೇಸರಿಯನ್ನ ಧಾರಣೆಯನ್ನು ಮಾಡಿದವರು ನಾವೆಲ್ಲರೂ ಹಿಂದೂಗಳು ಮಹಾತ್ಮ ಅನ್ನತಕ್ಕಂಥ ಸಂದೇಶವನ್ನ ಈ ನಾಡಿನಿಲ್ಲ ಪ್ರಾರಂಭ ಮಾಡಿವು. ಇನ್ನ ಕರ್ನಾಟಕ ಅಟ್ಟೆ ಅಲ್ಲ, ಇನ್ನ ನಮ್ಮ ಮಹಾರಾಷ್ಟ್ರದಿಂದ ಎಲ್ಲ ಅಪ್ಪಗಳು ಬಂದಾರ. ಅವ್ರು ಯಾಕೆ ಬಂದಾರ ಅಂದ್ರೆ ಅವ್ರ ಬಲ್ಲಿ ಮಾಡೋರು ಅದಾರ, ಹೆಂಗ್ ಮಾಡ್ತಾರ ನೋಡಕ್ ಬಂದಾರ, ಅವ್ರು ನೋಡಕ್ ಬಂದಾರ. ಅಂದಾಗ ಇಂಥ ಬೃಹತ್ವಾದ ಸಮಾವೇಶದಲ್ಲಿ ತಾವೆಲ್ಲರೂ ಬಹಳಷ್ಟು ಸೇವೆಯನ್ನ ಮಾಡಿದ್ರಿ. ತಮಗೂ ಈ ಬಂದಂತ ಎಲ್ಲ ಮಹಾತ್ಮರಿಗೂ ಅನಂತ ಧನ್ಯವಾದಗಳನ್ನು ಹೇಳಿ 2 ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ.